ಪ್ರೀತಿ ವೀಕ್ಷಕರೇ ನಮಸ್ಕಾರ. ಜ್ಞಾನಿಧಿ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಕಲಿತ ಜೀವನ ಪಾಠ. ನಿಮ್ಮ ಜೀವನದಲ್ಲಿ ಕೆಲವೇ ಕಾಲ ನಿಮ್ಮೊಂದಿಗಿದ್ದು ನಿಮ್ಮ ಆಲೋಚನೆಯನ್ನೇ ಶಾಶ್ವತವಾಗಿ ಬದಲಾಯಿಸಿದ ಯಾವುದಾದರೂ ವ್ಯಕ್ತಿಯನ್ನು ನೀವು ಎಂದಾದರೂ ಭೇಟಿಯಾಗಿದ್ದೀರಾ? ನಾನು ಭೇಟಿಯಾಗಿದ್ದೇನೆ. ಆದರೆ ವಿಚಿತ್ರವೆಂದರೆ ಆ ವ್ಯಕ್ತಿ ಯಾರೆಂದು ನನಗೆ ತಿಳಿದಿಲ್ಲ. ಅದೊಂದು ಸಾಮಾನ್ಯ ದಿನವಾಗಿತ್ತು. ಅದೇ ರಸ್ತೆ, ಅದೇ ದಿನಚರಿ, ಅದೇ ಚಿಂತೆ, ಸಮಸ್ಯೆ, ಒತ್ತಡಗಳು ಮತ್ತು ನಿರಾಶೆಯಿಂದ ನನ್ನ ಮನಸ್ಸು ಭಾರವಾಗಿತ್ತು. ನನ್ನ ಜೀವನದಲ್ಲಿ ನನಗೆ ಅನ್ಯಾಯವಾಗುತ್ತಿದೆಯೇನೋ ಎನಿಸತೊಡಗಿತು. ಆಗ ನಾನೊಂದು ವ್ಯಕ್ತಿಯನ್ನು ಭೇಟಿಯಾದೆ. ಅದು ಅಪರಿಚಿತ ವ್ಯಕ್ತಿ. ಸರಳ ಬಟ್ಟೆ, ದಣಿದ ಮುಖ ಮತ್ತು ಶಾಂತ ಕಣ್ಣುಗಳು. ಅವನಲ್ಲಿ ವಿಶೇಷತೆಯೇನೂ ಇರಲಿಲ್ಲ ಮತ್ತು ನನಗೆ ಅವನು ಪ್ರಭಾವಶಾಲಿಯೂ ಅನಿಸಲಿಲ್ಲ. ಆದರೂ ಅವನನ್ನು ನೋಡಿದ ನನಗೆ ನಿಂತು ಅವನಲ್ಲಿ ಮಾತನಾಡಬೇಕೆನಿಸಿತು. ಕೊನೆಗೆ ಮುಂದಾಲೋಚನೆ ಮಾಡದೆ ನಾನು ಅವನಲ್ಲಿ ಒಂದು ಸರಳ ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟೆ. ನಿಮಗೆ ನಿಮ್ಮ ಜೀವನ ಬೇಸತ್ತಿಲ್ಲವೇ ಎಂದು. ಅದನ್ನು ಕೇಳಿದ ಅವನು ಮುಗುಳ್ನಕ್ಕ. ಆ ನಗುವು ಬಲವಂತದ ನಗುವಾಗಿರದೆ ಶಾಂತ ನಗುವಾಗಿತ್ತು. ಮತ್ತೆ ಮುಂದುವರಿದು ಹೇಳಿದನು, ಸಮಸ್ಯೆಗಳಿಂದ ನಮಗೆ ನಮ್ಮ ಜೀವನ ಭಾರವಾಗುವುದಿಲ್ಲ. ನಮ್ಮಲ್ಲಿರುವುದರಲ್ಲಿ ತೃಪ್ತಿಯನ್ನು ಹೊಂದಿ ಕೃತಜ್ಞರಾಗುವುದನ್ನು ನಿಲ್ಲಿಸಿದಾಗ ನಮಗೆ ನಮ್ಮ ಜೀವನ ಭಾರವೆನಿಸುತ್ತದೆ. ಅವನು ಹೇಳಿದ ಆ ಒಂದು ವಾಕ್ಯ ನಾನು ಕೇಳಿದ ಯಾವ ಸಲಹೆಗಿಂತಲೂ ಹೆಚ್ಚು ನನ್ನ ಹೃದಯವನ್ನು ನಾಟಿತು. ಆಗ ನನಗರಿವಾಯಿತು, ನನ್ನಲ್ಲಿ ತುಂಬ ಇದ್ದು ಕೂಡ ನಾನು ಅತೃಪ್ತನಾಗಿದ್ದೇನೆ. ಅವನ ಬಳಿ ತುಂಬ ಕಡಿಮೆ ಇದ್ದು ಕೂಡ ಅವನು ತೃಪ್ತಿಯನ್ನು ಹೊಂದಿ ಶಾಂತವಾಗಿದ್ದಾನೆ ಎಂದು. ಆಗ ನನಗೆ ನಾನು ಸಣ್ಣವನಂತೆ ಭಾಸವಾಯಿತು. ಆ ಅಪರಿಚಿತ ವ್ಯಕ್ತಿ ಕಲಿಸಿದ ಜೀವನ ಪಾಠವೆಂದರೆ ಸಂತೋಷವೆನ್ನುವುದು ನಾವು ಹೆಚ್ಚಿನದನ್ನು ಹೊಂದಿರುವುದರಲ್ಲಿಲ್ಲ, ಈಗಾಗಲೇ ನಾವು ಹೊಂದಿರುವುದರಲ್ಲಿ ತೃಪ್ತಿಯನ್ನು ಹೊಂದಿ ಕೃತಜ್ಞರಾಗಿರುವುದರಲ್ಲಿದೆ ಎಂದು ಅರಿವಾಯಿತು. ಮತ್ತೆ ಅವನು ಹೊರಟು ಹೋದ. ಆದರೆ ಅವನಿಗೆ ತಿಳಿದಿರಲಿಲ್ಲ ಅವನು ನನ್ನ ಆಲೋಚನಾ ವಿಧಾನವನ್ನು ಬದಲಾಯಿಸಿದನೆಂದು. ಜೀವನದಲ್ಲಿ ಕೆಲವೊಮ್ಮೆ ಮಹತ್ತರ ಪಾಠಗಳು ಪುಸ್ತಕಗಳಿಂದ, ಶಿಕ್ಷಕರುಗಳಿಂದ ಅಥವಾ ಸ್ನೇಹಿತರುಗಳಿಂದ ಬರುವುದಿಲ್ಲ. ಅದು ಅನಿರೀಕ್ಷಿತ ಜನರಿಂದ ಅನಿರೀಕ್ಷಿತ ಕ್ಷಣಗಳಲ್ಲಿ ನಮಗೆ ಬರುತ್ತದೆ. ಹಾಗಾಗಿ ಅದನ್ನು ನಿಧಾನವಾಗಿ ಆಲಿಸಿ, ಏಕೆಂದರೆ ನೀವು ಭೇಟಿಯಾಗುವ ಮುಂದಿನ ಅಪರಿಚಿತ ವ್ಯಕ್ತಿ ನಿಮಗಾಗಿಯೇ ಇರುವ ಯಾವುದಾದರೊಂದು ಜೀವನ ಪಾಠವನ್ನು ಒಯ್ಯುತ್ತಿರಬಹುದು. ಈ ವಿಡಿಯೋ ನಿಮಗೊಂದು ಪ್ರೇರಣೆಯಾದಲ್ಲಿ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ಇತರರಿಗೆ ಪ್ರೇರಣೆಯಾಗಲಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.